ನಮಸ್ಕಾರ ವೀಕ್ಷಕರೇ, ಸ್ವಾಗತ. ವೀಕ್ಷಕರೇ, ಪ್ರೀತಿಸಿದವರು ಮದುವೆಗೆ ಒಪ್ತಾ ಇಲ್ಲ ಅಥವಾ ಪ್ರೀತಿಸಿದವರು ದೂರ ಆಗ್ತಾ ಇದ್ದಾರೆ, ಯಾರೋ ಮಾತು ಕೇಳಿ ದೂರ ಆಗ್ತಾ ಇದ್ದಾರೆ. ಎಷ್ಟೋ ವರ್ಷ ಪ್ರೀತಿ ಮಾಡಿದ್ದೀವಿ, ಇಷ್ಟಪಟ್ಟವರು ನಮ್ಮ ಹತ್ರ ಬರ್ತಾ ಇಲ್ಲ, ನಾವು ಹೇಳಿದ ರೀತಿ ಇಲ್ಲ, ತುಂಬ ದೂರ ಆಗ್ತಾ ಇದ್ದಾರೆ ಗುರುಗಳೇ. ನಿಮಗೆ ಗೊತ್ತಿದೆ, ಯಾಕಂದರೆ ಎಷ್ಟೋ ವರ್ಷ ಪ್ರೀತಿ ಮಾಡಿ ಅವ್ರನ್ನ ಕಳ್ಕೊಂಡ್ರೆ ಅದು ಆಗುವಂಥ ದುಃಖ ಆ ಭಗವಂತನಿಗೆ ಗೊತ್ತು. ಯಾಕಂದರೆ ಅಷ್ಟು ಹಿಂಸೆಗಳು ಆಗ್ತದೆ. ಎಷ್ಟೋ ವರ್ಷ ಜೊತೆಯಲ್ಲಿ ಓಡಾಡಿ ಪ್ರೀತಿ ಮಾಡಿ ಕ್ಷಣಾರ್ಧದಲ್ಲಿ ಮೋಸ ಮಾಡಿ ಅವ್ರನ್ನ ಯಾವ ರೀತಿಯಲ್ಲಿ ವಶ ಮಾಡ್ಕೋಬೋದು. ಮುಂದೆ ಅವರು ಯಾರೂ ಬಿಟ್ಟು ಹೋಗಬಾರ್ದು, ಹೌದಾ? ಮುಂದೆ ಜೀವನದಲ್ಲೇ ಅವರು ಬಿಟ್ಟು ಹೋಗಬಾರ್ದು, ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂದರೆ ವೀಕ್ಷಕರೇ, ನೀವು ಹೇಳಿದ ರೀತಿಯಲ್ಲಿ ಅವರು ಕೇಳಬೇಕು. ಮುಂದೆ ಯಾವತ್ತೂ ನಿಮ್ಮನ್ನು ಸಾಯೋ ತನಕನೂ ನಿಮ್ಮ ಜೊತೆಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂದರೆ ನಾನು ಒಂದು ವಿದ್ಯೆಯನ್ನು ಹೇಳ್ತೇನೆ, ವಶೀಕರಣದ ವಿದ್ಯೆ ತಂತ್ರ ಆದರೂ ಹೇಳ್ಬೋದು. ವೀಕ್ಷಕರೇ, ಏನು ಮಾಡಬೇಕು? ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದೇಳಬೇಕು, ಬಿಳಿ ಬಟ್ಟೆಯನ್ನು ಧರಿಸಬೇಕು. ಬಿಳಿ ಬಟ್ಟೆ ಧರಿಸಿ ವೀಕ್ಷಕರೇ, ನಾನು ಒಂದು ಮಂತ್ರವನ್ನು ಹೇಳ್ತೇನೆ. ತಣ್ಣೀರು ತಲೆಯಿಂದ ನಿಮ್ಮ ಪಾದದ ಮುಡಿಯವರೆಗೂ ತಣ್ಣೀರಲ್ಲಿ ನೀರನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಕೂತ್ಕೊಂಡು ವೀಕ್ಷಕರೇ, ಅವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಯಾರನ್ನ ವಶೀಕರಣ ಮಾಡ್ತೀರಿ ಅವರು ಈ ಒಂದು ಮಂತ್ರವನ್ನು ಕೇವಲ 101 ಬಾರಿ ಪಠನೆ ಮಾಡಬೇಕು. ಏನು ಮಂತ್ರ ಅದು? ಓಂ ತ್ರೀಂ 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 ನಗ್ನಮೋಹಿನಿ ಮನಮೋಹಿನಿ. ಮನಮೋಹಿನಿ ಆದಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ತೀರಿ ಅವರ ಹೆಸರನ್ನು ಹೇಳಬೇಕು. ಅವರ ಹೆಸರು ಉದಾಹರಣೆಗೆ ಸಂಗೀತ ಅಂತ ಇರ್ತದೆ. ಸಂಗೀತ ಅದಾದಮೇಲೆ ವಶಂ ವಶಂ ವಶಂ. ಓಂ ತ್ರೀಂ 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 ನಗ್ನಮೋಹಿನಿ ಮನಮೋಹಿನಿ ಸಂಗೀತ ವಶಂ ವಶಂ ವಶಂ. ಈ ಮಂತ್ರವನ್ನು ವೀಕ್ಷಕರೇ, ಸೂರ್ಯ ಹುಟ್ಟೋ 3 ಗಂಟೆಗೆ ಕರೆಕ್ಟಾಗಿ 3 ಗಂಟೆಗೆ ನೀರು ಹಾಕ್ಕೊಂಡು ಬಿಳಿ ಬಟ್ಟೆ ಧರಿಸಿ ಇದನ್ನು ಮಾಡಿ ವೀಕ್ಷಕರೇ, ಆ ಬೆಳಿಗ್ಗೆ ನಿಮಗೆ ಸೂರ್ಯೋದಯ ಆದಮೇಲೆ ಅವರಿಂದ ಬರುವಂಥ ರೆಸ್ಪಾನ್ಸೇ ಬೇರೆ ಇರ್ತದೆ. ಯಾರು ನಿಮ್ಮನ್ನು ಬೇಡ ಅಂತ ಹೋಗಿದ್ರೋ ಅವರಾಗೆ ನಿಮ್ಮ ಕಣ್ಣು ಮುಂದೆ ಬಂದು ನಿಂತಿರ್ತಾರೆ, ಹೌದಾ? ಇದನ್ನು ಮಾಡಿ ಕ್ಷಣಾರ್ಧದಲ್ಲೇ ನಿಮಗೆ ವಶ ಆಗ್ತಾರೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.